ನೆಕ್ಸ್ಟ್ ಡೇ ಇವತ್ತು ನಾವು ರೆಡಿಯಾಗಿ ಕ್ಯಾಥೆಡ್ರಲ್ ಚರ್ಚ್ಗೆ ಬಂದಿದ್ದೀವಿ. ಚರ್ಚ್ ತುಂಬಾ ದೊಡ್ಡದಾಗಿದೆ. ಸೊ ತುಂಬಾ ಜನ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಓವರ್ ಕ್ರೌಡೆಡ್ ಅಂತಲೇ ಹೇಳ್ಬೋದು. ಸೊ ಈ ಕ್ಯಾಥೆಡ್ರಲ್ ಚರ್ಚ್ನ ಫ್ರೆಂಚ್ ಕಾಲೋನಿ ಅಥವಾ ಫ್ರೆಂಚ್ರು ಇಲ್ಲಿ ಬಂದು ಆಡಳಿತ ಮಾಡಿದಾಗ ಕಟ್ಟಿರ್ತಾರೆ. ಆ್ಯಸ್ ಯೂಶ್ವಲ್ ನಾವು ನೋಡಿರ್ತೀವಿ ಕ್ರಿಶ್ಚಿಯನ್ ಕಮ್ಯುನಿಟಿ ಇಲ್ಲೂ ಕೂಡ ಜಾಸ್ತಿನೇ ಇದೆ. ಸೊ ಒಳಗಡೆ ಲೋಕಲೈಟ್ಸ್ಗೆ ಅಥವಾ ಅಲ್ಲಿ ವರ್ಷಿಪ್ ಮಾಡೋರಿಗೆ ಬಿಟ್ಟಿದ್ದಾರೆ, ಅದರ್ಸ್ಗೆ ಇಲ್ಲಿ ಬಿಡ್ತಿದ್ದಾರೆ. ಇಲ್ಲೂ ಅಷ್ಟೇ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಬಿಡಲ್ಲ. ಬಿಕಾಸ್ ಆ ಅಂಗಡಿಯವರು ಅಥವಾ ಆ ಅಂಗಡಿಯ ಮುಂದಿನ ಸೆಕ್ಯೂರಿಟಿ ಗಾರ್ಡು ಗಾಡಿನ ತೆಗಿಸ್ತಾರೆ. ಸೊ ಪೇಯ್ಡ್ ಪಾರ್ಕಿಂಗೇ ಇಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ನೀವು, ಜನ ತುಂಬಾ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿರ್ಬೋದು ಆ್ಯಂಡ್ ಎಲ್ಲರೂ ಅವ್ರವ್ರದ್ದು ಆ್ಯಕ್ಟಿವಿಟೀಸಲ್ಲಿ ಬ್ಯುಸಿ ಇದ್ದಾರೆ. ಇದನ್ನು ಬಾಳೆ ಎಲೆಯಲ್ಲೇ ಸುತ್ತಿದ್ದಾರೆ. ಕೆಳಗಡೆ ಕೇಸಿನ ಸೊಪ್ಪು ಅಂತ ಏನು ಹೇಳ್ತೀವಲ್ಲ ಊರ ಸೈಡು, ಆ ಥರ ಏನೋ ಒಂದು ಎಲೆಯಲ್ಲಿ ಸ್ಟಫ್ ಮಾಡಿದ್ದಾರೆ. ಇದನ್ನು ಬೇಯಿಸ್ಕೊಂಡು ತಿನ್ಬೇಕಂತೆ. ಸೊ ಇದು ನಮಗಾಗಲ್ಲ. ಸೊ ಇಲ್ಲಿ ನಾವು ರೆಂಟ್ ಮಾಡಿರೋ ಬೈಕಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸೊ 1 ಲೀಟ್ರ್ ಪೆಟ್ರೋಲ್ಗೆ 20,000 ಅಂದರೆ ಇಂಡಿಯಾದ 60 ರೂಪಾಯಿ. ಸೊ 60 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅರೌಂಡ್ 30 ಕಿಲೋಮೀಟರ್ಸ್ ಓಡಿಸ್ಬೋದು ಅಂತ ಬೈಕ್ ರೆಂಟ್ ಮಾಡಿದವ್ರು ಹೇಳಿರೋದು. ಸೊ ನೋಡಬೇಕು ಎಷ್ಟು ಕಿಲೋಮೀಟರ್ಸ್ ಬರುತ್ತೆ ಅಂತ ಇಲ್ಲಿ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಈ ಎಲ್ಲ ವೆಹಿಕಲ್ಸನ್ನ ನೀವು ನೋಡಿದ್ರೆ ಎಲ್ಲ ಕೂಡ ಬೈಕ್ಗಳೇ ಜಾಸ್ತಿ, ಎಲ್ಲ ಕೂಡ ರೆಂಟ್ ಮಾಡಿರ್ತಾರೆ. ಕಾರ್ಗಳಲ್ಲಿ ತುಂಬಾ ಕಡಿಮೆ, ಮೇನ್ ರೋಡಲ್ಲಿ ಸ್ವಲ್ಪ ನಿಮ್ಮ ಕಾರ್ಗಳು ಕಾಣುತ್ತೆ. ನೆಕ್ಸ್ಟ್ ನಾವು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಟೆಂಪಲ್ ಆಫ್ ಲಿಟ್ರೇಚರ್ಗೆ ಬಂದ್ವಿ. ಇದನ್ನು 1000 ವರ್ಷದ ಹಿಂದೆನೇ ಕಟ್ಟಿರೋವಂಥದ್ದು. ಇದನ್ನು ಚೈನೀಸ್ ಫಿಲಾಸಫರ್ ಆಗಿರೋ ಕನ್ಫ್ಯೂಷಿಯಸ್ಗೆ ಡೆಡಿಕೇಟ್ ಮಾಡಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ಸ್ ಅ ಸಿಂಬಲ್ ಆಫ್ ಎಜುಕೇಷನ್, ನಾಲೆಡ್ಜ್ ಆ್ಯಂಡ್ ವಿಯಟ್ನಾಮಿ ಸ್ಕಾಲರ್ಲಿ ಟ್ರೆಡಿಷನ್. ಇಲ್ಲಿ ಈ ಥರದ ದೇವರುಗಳನ್ನು ಪೂಜೆ ಮಾಡ್ತಾರೆ. ಆ್ಯಂಡ್ ದೀಸ್ ಆರ್ ದ ಸ್ಕಾಲರ್ಸ್. ನಾವು ಹೇಗೆ ರಾಮ, ಈಶ್ವರ ಆ ಥರ ದೇವರುಗಳನ್ನು ಪೂಜೆ ಮಾಡ್ತೀವೋ ಇಲ್ಲಿ ಇವರನ್ನ ದೇವರುಗಳನ್ನಾಗಿ ಪೂಜೆ ಮಾಡ್ತಾರೆ. ಮಳೆ ತುಂಬಾ ಬರ್ತಾ ಇತ್ತು. 5 ಗಂಟೆಗೆ ಕ್ಲೋಸ್ ಅಂತ ಮೆನ್ಷನ್ ಮಾಡಿದರು ಇಂಟರ್ನೆಟ್ಟಲ್ಲಿ, ಬಟ್ ಆದರೂ ಕೂಡ ಜನ ಬರ್ತಾನೇ ಇದ್ದರು. ಇಲ್ಲೊಬ್ರು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಸೊ ನೋಡಿ, ಇಲ್ಲೂ ಅಷ್ಟೇ ಗೋಲ್ಡ್ ಪ್ಲೇಟೆಡ್ ಸೆರಾಮಿಕ್ ಟಾರ್ಟೈಸ್ ಆಮೇಲೆ ಇಟ್ಟಿದ್ದಾರೆ. ಸೊ ಇದನ್ನು ಕೂಡ ಇಲ್ಲಿ ಪೂಜೆ ಮಾಡ್ತಾರೆ. ನಾವು ಇಲ್ಲಿ ಒಂದಿಷ್ಟು ಫೋಟೋಗಳನ್ನು ತಗೊಂಡು ಇಲ್ಲಿಂದ ಹೊರಟ್ವಿ. ಇಲ್ಲೂ ಫುಲ್ಲು ಮಳೆ, ವೆದರ್ ತುಂಬ ಚಳಿ, ಮಳೆ. ಸೊ ನಾವು ಫುಲ್ ಪ್ಯಾಕ್ ಆಗಿ ಮಲೆನಾಡು ಥರನೇ ಮಳೆ ಬರ್ತಾ ಇದೆ. ಸೊ ನಾವು ಬಂದಿದ್ದಕ್ಕೋ ಅಥವಾ ಇಲ್ಲೇ ಹಂಗೆ ವೆದರ್ ಇತ್ತ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನಾವು ಟೆಂಪಲಿಂದ ಹೊರಡಬೇಕಾದ್ರೆ ಹಾಗೆ ಹನಾಯ್ ರೈಲ್ವೆ ಸ್ಟೇಷನ್ನ ನೋಡ್ಕೊಂಡು ಹೋದ್ವಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡಿದ್ದೀನಿ ನೋಡಿ, ಹನಾಯ್ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ. ರೈಲ್ವೆ ಸ್ಟೇಷನಿಂದ ಟ್ರೈನ್ ಸ್ಟ್ರೀಟ್ಗೆ ಹೊರಟ್ವಿ. ಟ್ರೈನ್ ಸ್ಟ್ರೀಟ್ ತುಂಬ ಫ್ಯಾಬ್ಯುಲಸ್ ಆಗಿತ್ತು. ಸೊ ಇಲ್ಲಿ ಟ್ರೈನ್ ಸ್ಟ್ರೀಟಲ್ಲಿ ಬಂದು ಕಾಯ್ತಾ ಇದ್ವಿ. ಟ್ರೈನ್ 7 ಗಂಟೆಗೆ ಬರುತ್ತೆ. ಸೊ ಒಂದು ಕ್ಯಾರಮಲ್ ಕಾಫಿ ಟ್ರೈ ಮಾಡಿದ್ವಿ, ಬೆಳಗ್ಗೆ ಕೋಕೋನಟ್ ಕಾಫಿ ಟ್ರೈ ಮಾಡಿದ್ವಿ. ಕೋಲ್ಡ್ ಕಾಫಿ ಇಷ್ಟ ಆಗೋರ್ಗೆ ಅದು ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಯಿತಾ? ನನಗೆ ಕೋಲ್ಡ್ ಕಾಫಿ ಇಷ್ಟ ಆಗಿಲ್ಲ, ಹಾಟ್ ಕಾಫಿ. ಈ ವೆದರ್ಗೆ ಹಾಟ್ ಕಾಫಿ ತುಂಬ ಚೆನ್ನಾಗಿದೆ. ಸೊ ಇವಾಗ ಕ್ಯಾರಮಲ್ ಟ್ರೈ ಮಾಡ್ತಾ ಇದ್ವಿ, ಇದು ಚೆನ್ನಾಗಿದೆ. ಸೊ ಬಿಸಿ ಬಿಸಿ ಇದೆ. ಸೊ ಇಲ್ಲಿ ಕೋಲ್ಡ್ ಕಾಫಿ ಟ್ರೈ ಮಾಡಿ ಇವಾಗ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀವಿ. ಸೊ ಸುನಿಲ್ ಫ್ರೆಂಚ್ ಫ್ರೈಸ್ನ ಹಿಂಗೆ ತಿಂತಾ ಇದ್ದಾರೆ ನೋಡಿ. ಈ ಸ್ಟಿಕ್ನ ಹಿಂಗೆ ಇಟ್ಕೋಬೇಕು, ಬರಲಿಲ್ಲ ಚುಚ್ಕೋಬೇಕು. ಸೊ ಅವ್ರು 2 ಸ್ಟಿಕ್ ಕೊಟ್ಟಿದ್ರು, ಅದನ್ನ ಚುಚ್ಚಿ ಅದ್ರಾಗ ತಿಂತಾ ಇದ್ದಾರೆ. ಸೊ ನಮ್ಮ ಕೈಯಲ್ಲಿ ತಿನ್ನೋದು, ಸ್ಪೂನಲ್ಲಿ ತಿನ್ನೋದು ಅದೇ ಕಂಫರ್ಟು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮೇಜರಾಗಿ ನಾವು ಈ ಟ್ರೈನ್ ಸ್ಟ್ರೀಟನ್ನು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ಒಂದಿಷ್ಟು ಪಿಕ್ಚರ್ಸ್ಗಳನ್ನು ತೊಗೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕಾಫಿ ಕುಡಿದು ಕ್ಯೂರಿಯಸ್ ಆಗಿ ಕಾಯ್ತಿದ್ವಿ ನಾವು. ನಮಗೆ ಹೋಟ್ಲಲ್ಲಿ ಒಂದಿಷ್ಟು ಸ್ಲಾಟ್ಸ್ನ ಕೊಟ್ಟಿದ್ದರು, ಯಾವ ಟೈಮಲ್ಲಿ ಟ್ರೈನ್ ಬರುತ್ತೆ ಅಂತ. ಅದೇ ಸ್ಲಾಟ್ಸ್ಗೆ ನಿಯರ್ ಆಗಿ ಬಂದಿದ್ವಿ. ಇವಾಗ ಟ್ರೈನ್ ಬರ್ತಾ ಇದೆ. ಸೊ ಅಲ್ಲಿರೋ ಕೆಫೆ ಅಥವಾ ಅಲ್ಲಿ ಪೀಪಲ್ಸ್ ಎಲ್ಲ ಅಲ್ಲಿರೋ ಜನರನ್ನ ಕರೆಕ್ಟಾಗಿ ಕೂರಿಸ್ತಾ ಇದ್ದಾರೆ. ಆ್ಯಂಡ್ ಚೇರ್ಸು, ಟೇಬಲ್ಸ್ ಎಲ್ಲ ಏನಿತ್ತು ಅದನ್ನು ಸೈಡ್ಗೆ ಅಲೈನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಟ್ರೈನ್ ಬಂತು. ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಫ್ಯಾಬ್ಯುಲಸ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಟ್ರೈನ್ ಪಕ್ಕದಲ್ಲೇ ಪಾಸ್ ಆಗುತ್ತೆ. ನನ್ನ ಪ್ರಕಾರ ಅವ್ರು ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾರೆ ಅನಿಸುತ್ತೆ, ಇಲ್ಲಾಂದರೆ ಗಾಳಿನ ತುಂಬ ಬೀಸುತ್ತೆ. ಸೊ ತುಂಬ ಹತ್ತಿರದಲ್ಲಿ ಟ್ರೈನ್ ಹೋಗಿರೋ ಫೀಲ್ ಆಗುತ್ತೆ. ಆ್ಯಂಡ್ ಸಮ್ಹೌ ಪೀಪಲ್ ಇದನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ಟ್ರೈನ್ ಹೊರಟಾದ್ಮೇಲೆ ನಾವು ಅಲ್ಲಿಂದನೇ ಹೊರಟು ಹಾಗೆ ಆನ್ ದ ವೇ ಬರಬೇಕಾದ್ರೆ ಹೇಗೂ ಸ್ಕೂಟಿ ರೆಂಟ್ ಮಾಡಿದ್ವಿ. ಸ್ಕೂಟಿನ ವಾಪಸ್ ಕೊಟ್ಟು
ನಿಯರ್ ಬೈ ಅಲ್ಲೇ ರೆಂಟ್ ಮಾಡಿದ್ರಿಂದ ವಾಪಸ್ ಕೊಟ್ಟು ಹಾಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಶಾಪಿಂಗ್ ಸೈಟ್ ಸಿಕ್ತು. ಇಲ್ಲಿ ತುಂಬಾ ಚೆನ್ನಾಗಿರೋ ಐಟಮ್ಸ್ಗಳಿತ್ತು ಆ್ಯಂಡ್ ಥಿಂಗ್ಸ್ ತುಂಬಾ ಕಡಿಮೆ ಅಂತ ಏನಿಲ್ಲ, ಬಟ್ ಓಕೆ ರೀಸನಬಲ್ ಇತ್ತು. ಇಲ್ಲಿ ಕ್ರಾಕ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗ್ತಾಯಿತ್ತು ಆ್ಯಂಡ್ ಬ್ಯಾಗ್ಸ್, ಶೇಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲದೂ ಕೂಡ ನೆಗೋಷಿಯಬಲ್ ಇತ್ತು ಆ್ಯಂಡ್ ತುಂಬ ಜನ ಶಾಪಿಂಗ್ ಮಾಡ್ತಾಯಿದ್ರು. ನಾವು ಹಾಗೆ ಶಾಪಿಂಗ್ಸ್ ಎಲ್ಲ ನೋಡ್ಕೊಳ್ತಾ ಬರ್ತಾಯಿದ್ವಿ. ಸೊ 1-2-3 ಕಿಲೋಮೀಟ್ರ್ ಆದ್ರೂ ಶಾಪಿಂಗ್ ಅಂಗಡಿಗಳು ಹಿಂಗೆ ಇತ್ತು. ಸೊ ನಾವು ಬರ್ತಾಯಿದ್ವಿ ನೋಡ್ಕೊಳ್ತಾ, ಬಟ್ ಒಂದು ಟೈಮಲ್ಲಿ ಸ್ಟಾಪ್ ಮಾಡಿ ನಾವು ಹಾಗೆ ನಡ್ಕೊಂಡು ರೂಮ್ಗೆ ಹೊರಟ್ಬಿಟ್ವಿ. ಲೇಟಾಗಿತ್ತು ನೈಟು. ಆ್ಯಂಡ್ ಕೊಕೊನಟ್ ಎಸ್ಪೆಷಲಿ ನೋಡಿ 20K 60 ರುಪೀಸ್. ಈವನ್ ಬೆಂಗಳೂರಲ್ಲೇ ನಮ್ಗೆ ಜಾಸ್ತಿ ಇದೆ. ಬೆಂಗಳೂರಲ್ಲೇ 60 ರುಪೀಸಿಗೆ ಸಿಗ್ತಾ ಇಲ್ಲ ಇವಾಗ. ಇಲ್ಲಿ ನೋಡ್ಬೋದು ನೀವು ನಾನ್ ವೆಜ್ಗಳನ್ನು ಯಾವ ಥರ ಇಟ್ಟಿದ್ದಾರೆ ಅಂತ. ಡಿಫ್ರೆಂಟ್ ಟೈಪ್ ಅಥವಾ ಡಿಫ್ರೆಂಟ್ ವೆರೈಟಿ ಆಗಿ ಇಟ್ಟಿದ್ರು. ಆ್ಯಂಡ್ ಫ್ರೂಟ್ಸ್ಗಳು ಕೂಡ ತುಂಬ ಸಿಮಿಲರ್ ಆಗಿತ್ತು ಇಂಡಿಯಾಗೆ. ಆ್ಯಂಡ್ ಬೇರೆ ಕಂಟ್ರಿಗಳಲ್ಲಿ ಲೇಸು, ಕುರ್ಕುರೆ ಏನೇ ಟ್ರೈ ಮಾಡಿದ್ರು ಕೂಡ ಅದರಲ್ಲಿ ನಾನ್ ವೆಜ್ ಮಿಕ್ಸ್ ಆಗಿರುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ರೋಡ್ ಸೈಡಲ್ಲೆಲ್ಲ ಈ ಥರ ನಾನ್ ವೆಜ್, ಪೋರ್ಕ್, ಫ್ರಾಗ್, ಬೇರೆ ಎಲ್ಲ ಸುಮಾರು ಪ್ರಾಣಿಗಳನ್ನು ಇಟ್ಕೊಂಡಿದ್ರು. ನಾವು ಯಾವುದೂ ಟ್ರೈ ಮಾಡಲಿಲ್ಲ, ಜಸ್ಟ್ ನೋಡ್ಕೊಂಡು ಬಂದ್ವಿ. ತುಂಬ ವೆರೈಟಿಯಲ್ಲಿ ಅದೇನೋ ಡಿಸೈನ್ಸ್ ಎಲ್ಲ ಮಾಡಿ ಅದನ್ನು ಇಟ್ಟಿದ್ರು. ನೋಡೋಕೆ ತುಂಬಾ ಒಂಥರ ಕಾಣ್ತಾ ಇತ್ತು. ಸೊ ಊಟಕ್ಕೆ ರುಮಾಲ್ ರೋಟಿ ಆರ್ಡರ್ ಮಾಡಿದ್ದೀವಿ. ಸೊ ಇದು ಸೈಜ್ ನಾನು ನಿಮ್ಗೆ ತೋರಿಸಿ, ಸುನಿಲ್ ಅಷ್ಟೇ ಹೈಟ್ ಇದೆ ಇದು. ಸೊ ಇಲ್ಲಿ ಪನ್ನೀರ್ ಗ್ರೇವಿ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ತಿನ್ನಬೇಕು. ಸೊ ಇಲ್ಲಿ ಮಿರ್ಚಿ ಆ್ಯಂಡ್ ಲೆಮನ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲಿ ಹಾಂ, ಗ್ರೀನ್ ಚಟ್ನಿ. ಇಲ್ಲಿ ಗ್ರೀನ್ ಚಟ್ನಿನೂ ಕೂಡ ಕೊಟ್ಟಿದ್ದಾರೆ. ಸೊ ಮೆಜಾರಿಟಿ ಇಂಡಿಯನ್ಸೇ ಇದ್ದಾರೆ ಈ ರೆಸ್ಟೋರೆಂಟಲ್ಲಿ. ನಾವು ಇಲ್ಲಿ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಸೊ ನಾಳೆ ವ್ಲಾಗಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.